ಬ್ಲೂಟೂತ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ನಮ್ಮ ಫೋನುಗಳಿರೋ ಡಿವೈಸ್. ಒಂದು ಟೈಮಲ್ಲಿ ಫೋನ್ ಟು ಫೋನ್ ಡೇಟಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಬ್ಲೂಟೂತ್ನ ಯೂಸ್ ಮಾಡ್ತಿದ್ವಿ. ಈಗೆಲ್ಲ ಬಿಡಿ ಬರೀ ಹೆಡ್ಫೋನ್ ಹಾಕೊಳ್ಳೋಕೆ ಯೂಸ್ ಮಾಡ್ತೀವಿ. ಬಟ್ ಬ್ಲೂಟೂತ್ಗೆ ಬ್ಲೂಟೂತ್ ಅಂತಾನೆ ಯಾಕೆ ಹೆಸರು ಬಂತು? ನೀಲಿ ಹಲ್ಲು. ಏನಪ್ಪ ಇದು ಅಂದರೆ, ನಾವೀಗ 10th ಸೆಂಚುರಿಗೆ ಹೋಗ್ಬೇಕು. 10th ಸೆಂಚುರಿಯಲ್ಲಿ ಡೆನ್ಮಾರ್ಕ್ನ ಒಬ್ಬ ಕಿಂಗ್ ಇರ್ತಾನೆ. ಅವನ ಹೆಸರೇ ಹರಾಲ್ಡ್. ಅವನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ನಲ್ಲಿ ಅವನ ಹಲ್ಲಿಗೆ ಏಟ್ ಬಿದ್ದು ಅವನ ಹಲ್ಲು ನೀಲಿ ಆಗಿರುತ್ತೆ. ಅಲ್ಲಿಂದ ಅವನ ಸುತ್ತಮುತ್ತ ಇರೋಲ್ಲ ಪ್ರೀತಿಯಿಂದ ಅವನ್ನ ಬ್ಲೂಟೂತ್ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಅದಲ್ಲದೆ ಇವನು ಮಾಡಿರೋ ಅಚೀವ್ಮೆಂಟ್ ಏನು ಅಂದರೆ, ಡೆನ್ಮಾರ್ಕ್ ಮತ್ತು ನಾರ್ವೆ ದೇಶಗಳ ಮಧ್ಯೆ ಇರೋ ದ್ವೇಷನ ಹೊಡೆದು ಇವನು ಒಂದು ಯೂನಿಟಿ ಕ್ರಿಯೇಟ್ ಮಾಡಿರ್ತಾನೆ. ಈಗ ನಾವು 10th ಸೆಂಚುರಿಯಿಂದ ಫಾರ್ವರ್ಡ್ ಮಾಡ್ಕೊಂಡು 1996 ಬರೋಣ. ಇಲ್ಲಿ ಇಂಜಿನಿಯರ್ಗಳೆಲ್ಲ ಪ್ಲ್ಯಾನ್ ಮಾಡಿ ಡಿವೈಸ್ ಟು ಡಿವೈಸ್ ವೈರ್ಲೆಸ್ ಕನೆಕ್ಷನ್ನ ಇನ್ವೆಂಟ್ ಮಾಡಿರ್ತಾರೆ. ಬಟ್ ವೈರ್ಲೆಸ್ ಕನೆಕ್ಷನ್ಗೆ ಏನಪ್ಪ ಹೆಸರಿಡೋದು ಅಂತ ತಲೆ ಕೇಳಿಸ್ಕೊಂಡಾಗ ಅಲ್ಲಿ ಒಬ್ಬ ಇಂಜಿನಿಯರ್ ಪ್ಲ್ಯಾನ್ ಕೊಡ್ತಾನೆ, ಇದಕ್ಕೆ ಬ್ಲೂಟೂತ್ ಅಂತ ಹೆಸರಿಕೋಣ. ಹೇಗೆ ಹರಾಲ್ಡ್ ಬ್ಲೂಟೂತ್ ಅನ್ನೋ ಕಿಂಗು ನಾರ್ವೆ ಮತ್ತು ಡೆನ್ಮಾರ್ಕ್ನ ಕನೆಕ್ಟ್ ಮಾಡಿದ್ನೋ, ಹಾಗೆ ಈ ಎರಡೂ ಡಿವೈಸ್ ಕನೆಕ್ಷನ್ಗೆ ನಾವು ಬ್ಲೂಟೂತ್ ಅನ್ನ ಹೆಸರಿಡೋಣ ಅಂತ ಬರೀ ಕೋಡ್ ನೇಮ್ ಆಗಿ ಇಟ್ಕೊಂತಾರೆ. ಆದರೆ ಆ ಕೋಡ್ ನೇಮೇ ಹೋಗ್ತಾ ಹೋಗ್ತಾ ರಿಯಲ್ ನೇಮ್ ಕನ್ವರ್ಟ್ ಆಗುತ್ತೆ. ಜೊತೆಗೆ ನೀವು ಬ್ಲೂಟೂತ್ ಸಿಂಬಲ್ ನೋಡಿದ್ರೆ ಅದು ಹರಾಲ್ಡ್ ಬ್ಲೂಟೂತ್ ಅನ್ನೋ 2 ಪದಗಳ ಮೊದಲನೇ ಅಕ್ಷರ H ಮತ್ತು B ನ ಸೇರಿಸಿ ಆ ಲೋಗೋನ ಕ್ರಿಯೇಟ್ ಮಾಡಿರ್ತಾರೆ.